ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಏನು ಮಾಡಿದ್ವಿಪ್ಪ ಅಂತಂದ್ರೆ ಭಾರತದಲ್ಲಿ ದ್ವಿಪೌರತ್ವ ಐತೇನಾ ಅಂತೇಳಿ ಡಿಸ್ಕಷನ್ ಮಾಡಿದ್ವಿ. ಹೌದಾ, 1955ರ ಕಾಯ್ದೆಯಲ್ಲಿ ಏನೇನು ಹೇಳುತ್ತೆ ಅಂತೇಳಿ ಎಲ್ಲನೂ ಡಿಸ್ಕಷನ್ ಮಾಡಿದ್ವಿ. ಆಮೇಲೆ ಸಂವಿಧಾನದಲ್ಲಿ ಏನು ಹೇಳುತ್ತೆ ಅನ್ನೋದನ್ನು ಡಿಸ್ಕಷನ್ ಮಾಡಿದ್ವಿ. ಜೊತೆಗೆ ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಮತ್ತು ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಇವೆರಡರ ಬಗ್ಗೆ ಹೇಳಿದ್ವಿ. ಆಮೇಲೆ ಇವೆರಡು 2015ರಲ್ಲಿ ಮರ್ಜ್ ಆದವು ಅಂತಲೂ ಹೇಳಿದ್ವಿ. ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆಪ್ಪ ಅಂತಂದ್ರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ 2019 2019 ಏನಪ್ಪ ಅಂತಂದರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ 2019 ಇದನ್ನು ಯಾಕೆ ಜಾರಿಗೆ ತೊಗೊಂಬರಲಾಯಿತು, ಇದರ ಉದ್ದೇಶ ಏನೇನ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಭಾರತ ಏನಪ್ಪ ಅಂತಂದ್ರೆ 1951ರಲ್ಲಿ ನಿರಾಶ್ರಿತರ ಸಮ್ಮೇಳನ ನಡೀತೈತಿ. ವಿಶ್ವಸಂಸ್ಥೆಯ ಅಧೀನದೊಳಗೆ ನಿರಾಶ್ರಿತರ ಸಮ್ಮೇಳನ ನಡೀತೈತಿ. ಆ ಸಮ್ಮೇಳನದಲ್ಲಿ ಕೂಡ ಸಹಿ ಹಾಕಿಲ್ಲ. ಮತ್ತು 1967ರ ಒಂದು ಶಿಷ್ಟಾಚಾರ ನಡೀತೈತಿ. ಅದನ್ನು ನಿರಾಶ್ರಿತರ ಶಿಷ್ಟಾಚಾರ ಅಂತ ಕರೀತಾರೆ. ಪ್ರೋಟೋಕಾಲ್ ಆಫ್ ರೆಫ್ಯೂಜೀಸ್ ಅಂದರೆ ನಿರಾಶ್ರಿತರ ಶಿಷ್ಟಾಚಾರ ಪ್ರೋಟೋಕಾಲ್ ಅಂತ ಕರಿತೀವಿ. ಇದಕ್ಕೂ ಸಹಿ ಹಾಕಿಲ್ಲ. ಹಾಗಾದರೆ ಭಾರತ ನಿರಾಶ್ರಿತರು ಮತ್ತು ರೆಫ್ಯೂಜಿಗಳ ಬಗ್ಗೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ತೈತೆ? ಯಾಕಂದರೆ ಇಲ್ಲಿ ಕಾಮನ್ ಆಗಿ ಕೋಡ್ಗಳನ್ನು ಮಾಡಿದ್ದಾರೆ. 1951ರ ನಿರಾಶ್ರಿತರ ಸಮ್ಮೇಳನದಲ್ಲಿ ನಿರಾಶ್ರಿತರನ್ನು ಯಾವ ರೀತಿ ನಡೆಸ್ಕೋಬೇಕು ಮತ್ತು ಅವ್ರನ್ನ ಯಾವಾಗ ದೇಶದಿಂದ ಹೊರಗಾಗಬೇಕು, ಕಂಡೀಷನ್ ಏನೇನು ಅಂತೇಳಿ ಎಲ್ಲ ಕರೆಕ್ಟಾಗಿ ಹೇಳಿದ್ದಾರೆ 1951ರ ವಿಶ್ವಸಂಸ್ಥೆಯ ನಿರಾಶ್ರಿತರ ಸಮ್ಮೇಳನದಲ್ಲಿ. ರೆಫ್ಯೂಜೀಸ್ ಕಾನ್ಫರೆನ್ಸ್ ಅಂತ ಕರಿತೀವಿ ಇದನ್ನು, ನಿರಾಶ್ರಿತರ ಸಮ್ಮೇಳನದಲ್ಲಿ. ಹಾಗೇನೆ 1967ರ ನಿರಾಶ್ರಿತರ ಶಿಷ್ಟಾಚಾರದಲ್ಲಿಯೂ ಕೂಡ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ಹೇಳಿದ್ದಾರೆ. ಏನು ಪ್ರೋಟೋಕಾಲ್ ಆಫ್ ದಿ ರೆಫ್ಯೂಜೀಸ್ದಲ್ಲಿಯೂ ಕೂಡ ಹೇಳಿದ್ದಾರೆ. ಆದರೆ ಭಾರತ ಇವೆರಡಕ್ಕೂ ಸಿಗ್ನೇಟರಿ ಅಲ್ಲ, ಸಹಿ ಹಾಕಿಲ್ಲ. ಹಾಗಾದ್ರೆ ಭಾರತದಲ್ಲಿ ಯಾವ ರೀತಿ ಕಾನೂನುಗಳನ್ನು ಬಂದು ನಿರಾಶ್ರಿತರ ಸಮಸ್ಯೆ ಈ ಭಾರತದಷ್ಟೇ ಅಲ್ಲ, ಎಲ್ಲ ವಿಶ್ವದಲ್ಲಿ ಎಲ್ಲ ಕಡೆಯೂ ಇರ್ತೈತಿ. ಯಾಕಂದರೆ ಯಾವುದೇ ಒಂದು ದೇಶದಲ್ಲಿ ಸ್ಟೆಬಿಲಿಟಿ ಇಲ್ಲದೆ ಇದ್ದರೆ, ಸ್ಥಿರತೆ ಇಲ್ಲದೆ ಇದ್ದರೆ, ಅಥವಾ ಇಂಟರ್ನಲ್ ವಾರ್ ನಡೀತಿದ್ರೆ ಅಂದರೆ ಅದನ್ನು ಸಿವಿಲ್ ವಾರ್ ಅಂತ ಕರಿತೀವಿ. ಸಿವಿಲ್ ವಾರ್, ನಾಗರಿಕ ಸಮರ ನಡೀತಿತ್ತು ಅಂತಂದರೆ ಅಲ್ಲಿ ಕೆಲವೊಂದಿಷ್ಟು ಜನ ಅಲ್ಲಿನ ಅಶಾಂತಿಯನ್ನು ಕಂಡು ಶಾಂತಿ ಇರ್ತಕ್ಕಂಥ ಜಾಗಕ್ಕೆ ಓಡಿ ಬಂದಿರ್ತಾರೆ ವಿದೌಟ್ ಎನಿ ವ್ಯಾಲಿಡ್ ವೀಸಾ ಆರ್ ವ್ಯಾಲಿಡ್ ಪರ್ಮಿಷನ್ ಆರ್ ವ್ಯಾಲಿಡ್ ಡಾಕ್ಯುಮೆಂಟ್ಸ್. ಅವಾಗ ಅವ್ರನ್ನ ಯಾವ ರೀತಿ ನೋಡ್ಕೊಳ್ಬೇಕು ಅನ್ನೋದು ಭಾರತಕ್ಕೊಂದು ಸಮಸ್ಯೆ. ಅದಕ್ಕೆ ಏನು ಮಾಡ್ತೈತೆ ಅಂದರೆ ಭಾರತ ಆಯಾ ಸಮಸ್ಯೆಗಳು ಉದ್ಭವಿಸಿದಾಗ ಅವುಗಳನ್ನು ಏನು ಮಾಡಬೇಕು, ನಿಭಾಯಿಸಲು ಆಯಾ ಕಾಲಕ್ಕೆ ಕೆಲವೊಂದಿಷ್ಟು ಕಾನೂನುಗಳನ್ನು ತೊಗೊಂಡ್ಬಂದಿರ್ತೈತಿ. ಅದರಲ್ಲಿ ಈ ನಿರಾಶ್ರಿತರ ಸಮಸ್ಯೆಗಳನ್ನು, ಅಲ್ಲಿದ್ದ ಓಡಿ ಬಂದಿರತಕ್ಕಂಥ ವ್ಯಕ್ತಿಗಳ ಸಮಸ್ಯೆಗಳನ್ನು ಪರಿಹರಿಸಲು 2019ರೊಳಗೆ ಈ 1955ರ ಪೌರತ್ವ ಕಾಯ್ದೆಗೆ ತಿದ್ದುಪಡಿ ತೊಗೊಂಬಂದರು. ಅಮೆಂಡ್ಮೆಂಟ್ ಮಾಡಿದ್ರು. ಆ ಅಮೆಂಡ್ಮೆಂಟ್ ಏನೈತಿ ಅನ್ನೋದನ್ನು ನೋಡೋಣ. 2019ರ ಅಮೆಂಡ್ಮೆಂಟಿಗೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟಿಗೆ ಕೆಲವೊಂದಿಷ್ಟು ಹಿಸ್ಟ್ರಿಯನ್ನು ನೋಡೋದಾದರೆ ಏನಾಗಿತ್ತು ಅಂತಂದರೆ 1971ರಲ್ಲಿ ಪಾಕಿಸ್ತಾನದೊಂದಿಗೆ ವಾರ ಆಕೈತಿ. ಅವಾಗ ಬಾಂಗ್ಲಾದೇಶದ ನಿರ್ಮಾಣ ಆಕೈತಿ. ಅವಾಗ ವಾರ ಆಗಿರ್ತಕ್ಕಂಥ ಸಮಯದಲ್ಲಿ ಅದಕ್ಕಿಂತ ಮೊದಲು ಬಾಂಗ್ಲಾದೇಶದಲ್ಲಿ ಸಿವಿಲ್ ವಾರ್ ಸ್ಟಾರ್ಟ್ ಆಗಿರ್ತೈತಿ. ಬಾಂಗ್ಲಾದೇಶದಲ್ಲಿ ಏನಾಗಿರ್ತೈತಿ ಅಂದರೆ 1971ಕ್ಕಿಂತ ಮೊದಲು ಸಿವಿಲ್ ವಾರ್ ಸ್ಟಾರ್ಟ್ ಆಗಿರ್ತೈತಿ. ಸಿವಿಲ್ ವಾರ್ ಸ್ಟಾರ್ಟ್ ಆದಾಗ ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಜನಸಂಖ್ಯೆ ಏನು ಮಾಡ್ತೈತಿ ಅಂತಂದರೆ ಭಾರತದ ಆಜುಬಾಜು ಇರ್ತಕ್ಕಂಥ ರಾಜ್ಯಗಳಲ್ಲಿ, ಬಾಂಗ್ಲಾದೇಶದ ಆಜುಬಾಜು ರಾಜ್ಯಗಳು ಯಾವಪ್ಪ ಅಂತಂದರೆ ಒಂದು ಆಸಾಮು, ತ್ರಿಪುರಾ ಮತ್ತು ಪಶ್ಚಿಮ ಬಾಂಗ್ಲಾ ಅಂದರೆ ಈಗಿನ ಪಶ್ಚಿಮ ಬಂಗಾಳಕ್ಕೆ ಏನು ಮಾಡ್ತೈತಿ ಅಂದ್ರೆ ಅಲ್ಲಿರ್ತಕ್ಕಂಥ ಜನಸಂಖ್ಯೆ ಬಂದಿರ್ತೈತಿ. ಅವಾಗ ಆಸಾಮದಲ್ಲಿ ಏನಾಗೈತಿ ಅಂದರೆ ದನಿಗೆ ಸ್ಟಾರ್ಟ್ ಆಗ್ತೈತಿ. ನಮ್ಮದು ಆಸಾಮದಲ್ಲಿ ಏನಾಗತೈತಿ ಅಂದರೆ ಡೆಮೋಗ್ರಫಿ ಚೇಂಜ್ ಆಗತೈತಿ. ಯಾಕಂದರೆ ವಲಸಿಗರು ಏನು ಮಾಡಕತ್ತಾರೋ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಕಲ್ಚರನ್ನು ಹಾಳು ಮಾಡಕತ್ತಾರೋ. ಇಲ್ಲಿ ವಲಸಿಗರು ಅಂತಂದರೆ ಕೇವಲ ಮುಸ್ಲಿಮರು ಮಾತ್ರ ಅಲ್ಲ, ಈವನ್ ಇನ್ಕ್ಲೂಡಿಂಗ್ ಹಿಂದೂಸ್ ಅಕಾರ್ಡಿಂಗ್ ಟು ಆಸಾಮೀಸ್ ಅಂತ. ಆಸಾಮಿಗಳ ಪ್ರಕಾರ ಏನಾಕೈತಿ ಅಂತಂದರೆ, ಆಸಾಮದವ್ರ ಪ್ರಕಾರ ಮುಸ್ಲಿಮರು ಅಷ್ಟೇ ಅಲ್ಲ, ಹಿಂದೂಗಳು ಕೂಡ ಏನು ಮಾಡ್ತಾರೋ ಅಂತಂದ್ರೆ ಆಸಾಮದಲ್ಲಿ ಇರ್ತಕ್ಕಂಥ ಕಲ್ಚರನ್ನು ಹಾಳು ಮಾಡ್ತಿದ್ದಾರೆ. ಅದಕ್ಕೆ ಇಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ನಾವೇನು ಮಾಡಬೇಕು ಅಂತಂದ್ರೆ ದೇಶದಿಂದ ಡಿಪೋರ್ಟ್ ಮಾಡಬೇಕು, ಹೊರ ಹಾಕಬೇಕು. ಅದಕ್ಕೆ ಇಲ್ಲಿಗಲ್ ಮೈಗ್ರೆಂಟ್ಸ್ ಯಾರದಾರು ಅವ್ರನ್ನೆಲ್ಲ ಗುರುತಿಸಿ ಹೊರ ಹಾಕುವ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಸೆಂಟ್ರ್ ಮೇಲೆ ಆಗಿಂದಾಗ ಏನು ಮಾಡಕತ್ತಿದ್ರು ಅಂತಂದರೆ ಕ್ರಮ ಕೈಗೊಳ್ಳೋಕೆ ಬೇಡಿಕೆ ಇಟ್ಟಿದ್ರು. ಯಾಕೆ ಹಂಗಾಗಿತ್ತು ಅಂತಂದ್ರೆ 1971ರಲ್ಲಿ ಸಿವಿಲ್ ವಾರ್ ಬಾಂಗ್ಲಾದೇಶದಲ್ಲಿ ಸಿವಿಲ್ ವಾರ್ ಸ್ಟಾರ್ಟ್ ಆದಾಗ ಅಲ್ಲಿರ್ತಕ್ಕಂಥ ಜನ ಏನು ಮಾಡಿದ್ರು ಅಂತಂದರೆ ಭಾರತ ದೇಶದೊಳಗಡೆ ಪ್ರವೇಶವನ್ನು ಪಡ್ಕೊಂಡಿದ್ರು ವಿದೌಟ್ ಪರ್ಮಿಷನ್ ಆಫ್ ದಿ ಗೌರ್ಮೆಂಟ್ ಆಫ್ ದಿ ಇಂಡಿಯಾ. ಭಾರತ ಸರ್ಕಾರದ
ಯಾವುದೇ ಅಧಿಕೃತ ಅನುಮತಿ ಪಡೆಯದೆ ಅವರೆಲ್ಲರೂ ಭಾರತಕ್ಕೆ ಒಳಗೆ ಬಂದಿದ್ರು. ಅಲ್ಲಿ ಭಾರತಕ್ಕೆ ಒಳಗೆ ಬಂದ ನಂತರ ಅಲ್ಲಿ ಏನಾಗಿತ್ತು ಅಂತಂದ್ರೆ ಆಜುಬಾಜು ಏರಿಯಾದಲ್ಲಿ ಅವರ ಡೆಮೋಗ್ರಫಿ ಹೆಚ್ಚಾಗಿ ಅಲ್ಲಿ ಕಲ್ಚರ್ ಹಾಳಾಗತ್ತಿತ್ತು. ಯಾಕಂದರೆ ಆಸಾಮದಲ್ಲಿ ಇರ್ತಕ್ಕಂಥ ಎಲ್ಲ ಜನರು, ಆಸಾಮ ಮತ್ತು ತ್ರಿಪುರಾದಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಹೆಚ್ಚು ಅಂದರೆ ಮೆಜಾರಿಟಿ ಯಾವುದಿದೆ ಅಂದರೆ ಟ್ರೈಬಲ್ ಕಮ್ಯುನಿಟಿ ಇದೆ, ಬುಡಕಟ್ಟು ಜನಾಂಗ ಇದೆ. ಈ ಬುಡಕಟ್ಟು ಜನಾಂಗಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಕಲ್ಚರ್ ಇರ್ತೈತಿ. ಅದನ್ನು ಯಾರೇ ಹಾಳು ಮಾಡಿದ್ರು ಅವರು ಸಹಿಸ್ಕೊಳ್ಳಂಗಿಲ್ಲ. ಹೀಗಾಗಿ ಅಲ್ಲಿ ಏನು ಮಾಡೋಕ್ಕಿತ್ತು ಅಂತಂದ್ರೆ ದಂಗೆಗಳು ಸ್ಟಾರ್ಟ್ ಆದವು. ಅದಕ್ಕೆ ಭಾರತ ಸರ್ಕಾರ ಏನು ಮಾಡೋಕ್ಕಿತ್ತು ಅಂತಂದರೆ ಫಸ್ಟಿಗೆ ನಾನು ಇಲ್ಲಿಗಲ್ ಮೈಗ್ರೆಂಟ್ಸ್ ಅಂದರೆ ಯಾರು ಅಂತೇಳಿ ಮೊದಲು ಡೆಫಿನಿಷನ್ ಕೊಡಬೇಕಾಗಿತ್ತು. ಅದಕ್ಕಿಂತ ಮೊದಲು ಯಾರು ಇಲ್ಲಿಗಲ್ ಮೈಗ್ರೆಂಟ್ಸ್ ಅಂತೇಳಿ ಎಲ್ಲಿನೂ ಬರೆದಿರೋದಿಲ್ಲ. ಅದಕ್ಕೆ ಏನು ಮಾಡಕತ್ತು ಅಂದರೆ 2003ರಲ್ಲಿ ಇದೇ ಸಿಟಿಜನ್ಶಿಪ್ ಕಾಯ್ದೆಗೆ 1955ರ ಸಿಟಿಜನ್ಶಿಪ್ ಆ್ಯಕ್ಟಿಗೆ ಏನು ಮಾಡ್ತಾರೋ ಅಂತಂದ್ರೆ ತಿದ್ದುಪಡಿ ತೊಗೊಂಬಂದು ಸೆಕ್ಷನ್ 2ಕ್ಕೆ ತಿದ್ದುಪಡಿ ತೊಗೊಂಬಂದು ಯಾರು ಇಲ್ಲಿಗಲ್ ಮೈಗ್ರೆಂಟ್ಸ್ ಅಕ್ರಮ ವಲಸಿಗರು ಅನ್ನೋದನ್ನು ಡಿಫೈನ್ ಮಾಡ್ತಾರೆ. ಇಲ್ಲಿಗಲ್ ಮೈಗ್ರೆಂಟ್ಸ್. ಹಂಗಾದ್ರೆ ಈ ತಿದ್ದುಪಡಿ ಪ್ರಕಾರ 2003ರ ತಿದ್ದುಪಡಿ ಪ್ರಕಾರ ಯಾರು ಇಲ್ಲಿಗಲ್ ಮೈಗ್ರೆಂಟ್ಸ್ ಅಂತಂದರೆ ಅದರೊಳಗೆ ಒಂದೇದು ಯಾವುದಪ್ಪ ಅಂತಂದರೆ ಯಾರು ಮಾನ್ಯವಾದ ಅಂತಂದ್ರೆ ವ್ಯಾಲಿಡ್, ಇಂಗ್ಲೀಷ್ ವರ್ಷನ್ ಇದು ವ್ಯಾಲಿಡ್, ಮಾನ್ಯವಾದ ದಾಖಲೆಗಳಿಲ್ಲದೆ ಭಾರತದಲ್ಲಿ ಪ್ರವೇಶ ಪಡೆದಿರ್ತಾರೋ ಅವರನ್ನೆಲ್ಲ ನಾವೇನಂತೆ ಕರಿತೀವಿ ಅಂತಂದ್ರೆ ಅವರೆಲ್ಲ ಅಕ್ರಮ ವಲಸಿಗರು ಅಂತ ಕರಿತೀವಿ. ಅಕ್ರಮ ವಲಸಿಗರು. ಇವರಿಗೆ ಯಾವುದೇ ರೀತಿಯಾಗಿ ಯಾರು 2003ರ ತಿದ್ದುಪಡಿ ನಂತರ ಇದೆ ನೆನಪಿರಲಿ, 2003ರ ತಿದ್ದುಪಡಿ ನಂತರ ಯಾರಿಗೆ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಇಲ್ಲದೆ ಭಾರತದಲ್ಲಿ ಪ್ರವೇಶ ಪಡೆದಿರ್ತಾರೋ, ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಮೀನ್ಸ್ ವೀಸಾ, ಪಾಸ್ಪೋರ್ಟು, ಈ ರೀತಿಯಾಗಿರ್ತಕ್ಕಂಥ ದಾಖಲೆಗಳಿಲ್ಲದೆ ಭಾರತದಲ್ಲಿ ಬಂದಿರ್ತಾರೋ ಅವ್ರನ್ನ ನಾವೆಲ್ಲ ಏನಂತ ಕರಿತೀವಿ ಅಂದರೆ ಇಲ್ಲಿಗಲ್ ಮೈಗ್ರೆಂಟ್ಸ್ ಅಂತ ಕರಿತೀವಿ. ಇವರಿಗೆ ನೋಂದಣಿ ಮೂಲಕ ಅಥವಾ ದೇಶೀಕರಣದ ಮೂಲಕ ಸೆಕ್ಷನ್ 5, ಸೆಕ್ಷನ್ 6 ಇವರಿಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಇವರಿಗೆ ನೋಂದಣಿ ಮೂಲಕ ಮತ್ತು ದೇಶೀಕರಣದ ಮೂಲಕ ಭಾರತದ ಪೌರತ್ವ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ 2003ರ ಅಮೆಂಡ್ಮೆಂಟ್ನಲ್ಲಿ ಸೇರ್ಪಡೆ ಮಾಡ್ತಾರೆ. ಎಲ್ಲಿ 1955ರ ಕಾಯ್ದೆಗೆ ಸೆಕ್ಷನ್ 5 ಮತ್ತು 6ರ ಪ್ರಕಾರ ಯಾರು ಭಾರತಕ್ಕೆ ವ್ಯಾಲಿಡ್ ಪಾಸ್ಪೋರ್ಟ್ ಇಲ್ಲದೆ ಬಂದಿರ್ತಾರೋ ಅಥವಾ ವ್ಯಾಲಿಡ್ ಡಾಕ್ಯುಮೆಂಟ್ಸ್ಗಳಿಲ್ಲದೆ ಭಾರತಕ್ಕೆ ಬಂದಿರ್ತಾರೋ ಅವರನ್ನೆಲ್ಲ ನಾವೇನಂತೆ ಕರಿತೀವಿ ಅಂತಂದರೆ ಇಲ್ಲಿಗಲ್ ಮೈಗ್ರೆಂಟ್ಸ್, ಅಕ್ರಮ ವಲಸಿಗರು ಅಂತೇಳಿ ಕರಿತೀವಿ ಅಂತೇಳಿ 2003ರ ತಿದ್ದುಪಡಿ ಪ್ರಕಾರ ಸೇರಿಸಿದ್ರು. ಇನ್ನೊಂದು ಕಂಡೀಷನ್ ಇದು, ಇನ್ನೊಂದು ವೇದೊಳಗೆ ಯಾರು ಅಕ್ರಮ ವಲಸಿಗರು ಅಂತ ಹೇಳ್ತಾರೆ. ಇದು ಒಂದನೇ ಡೆಫಿನಿಷನ್ ಏನಪ್ಪ ಅಂತಂದ್ರೆ ಯಾರು ಭಾರತಕ್ಕೆ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಇಲ್ಲದೆ ಬಂದಿರ್ತಾರೋ ಅವರು ಅಕ್ರಮ ವಲಸಿಗರು, ಒಂದನೇದ್ದು. ಇನ್ನು ಎರಡನೇದು ಹೇಳೋದಾದರೆ, ಎರಡನೇದು ಏನಪ್ಪ ಅಂತಂದ್ರೆ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಮೂಲಕ ಭಾರತಕ್ಕೆ ಬಂದಿದ್ದು, ಆದರೆ ಅವರಿಗೆ ನೀಡಿರ್ತಕ್ಕಂಥ ಅವಧಿಗೆ ಮೀರಿ ಅವರು ಭಾರತದಲ್ಲಿಯೇ ಇದ್ದರೆ ಅವರನ್ನೆಲ್ಲ ನಾವೇನಂತೆ ಕರಿತೀವಿ ಅಂತಂದ್ರೆ ಅವರನ್ನೆಲ್ಲ ಅಕ್ರಮ ವಲಸಿಗರು ಅಂತೇಳಿ ಕರಿತೀವಿ. ಅಂಥೇಳಿ 2003ರ ತಿದ್ದುಪಡಿಯಲ್ಲಿ ಇದನ್ನು ಒಂದು ಸೇರಿಸಿದರು. ವ್ಯಾಲಿಡ್ ಡಾಕ್ಯುಮೆಂಟ್ಸ್, ಅವರು ಬರುವಾಗ ಭಾರತದಲ್ಲಿ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ತೊಗೊಂಡೇ ಬಂದಿರ್ತಾರೆ. ವೀಸಾ ಇರ್ತೈತಿ, ಪಾಸ್ಪೋರ್ಟು ಇರ್ತೈತಿ ಅವರಿಗೆ. ಆದರೆ ಆ ಪಾಸ್ಪೋರ್ಟಿಗೆ ಒಂದು ಅವಧಿ ಇರ್ತೈತಿ, ವೀಸಾಗೆ ಒಂದು ಅವಧಿ ಇರ್ತೈತಿ. ಏನಪ್ಪ ಅಂತಂದ್ರೆ ಇಷ್ಟ ದಿನ ನೀವು ಭಾರತದಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್, ಒಬ್ಬ ಯಾವ ಡಿಗ್ರಿ ಮಾಡೋಕ್ಕೆ ಪದವಿಯನ್ನು ಪಡೆಯೋಕೆ ಭಾರತಕ್ಕೆ ಬಂದಿರ್ತಾನೆ, 3 ವರ್ಷದ ಪದವಿಯನ್ನು ಪಡೆಯೋಕೆ. ಅವನು ಪದವಿ ಪಡೆದಾದ ನಂತರನೂ ಕೂಡ ಭಾರತದಲ್ಲೇ ಉಳಿದಿದ್ದ ಅಂದರೆ 6-7 ವರ್ಷಗಟ್ಟಲೆ ಭಾರತದಲ್ಲೇ ಉಳಿದಿದ್ದ ಅಂತಂದರೆ, ಯಾಕಂದರೆ ಅವನು ವೀಸಾ ಅವಧಿ ಮುಗಿದಿರ್ತೈತಿ, 3 ವರ್ಷಕ್ಕೆ ವೀಸಾ ಇರ್ತೈತೆ ಅವನು. ಆದರೆ ಅವ 7 ವರ್ಷದ ಗಟ್ಟಲೆ ಭಾರತದಲ್ಲೇ ಇದ್ದಂದರೆ ಅವನ್ನ ನಾವೇನಂತೆ ಕರಿತೀವಿ ಅಂತಂದರೆ ಇಲ್ಲಿಗಲ್ ಮೈಗ್ರೆಂಟ್ಸ್ ಅಂತ ಕರಿತೀವಿ. ಮೊನ್ನೆ ನೋಡಿದ್ವಿ ನಾವು ಆಪರೇಷನ್ ಸಿಂಧೂರು ಟೈಮ್ದಲ್ಲಿ ಭಾರತ ಸರ್ಕಾರ ಒಂದು ನೋಟಿಫಿಕೇಶನನ್ನು ಹೊರಡಿಸಿ ಏನು ಮಾಡಿತ್ತು ಅಂತಂದರೆ, ಯಾರು ಪಾಕಿಸ್ತಾನದವರದಾರೋ ಅವ್ರದ್ದೆಲ್ಲರದು ವೀಸಾವನ್ನು ಈ ಸದ್ಯದಿಂದ ನಾವು ಟರ್ಮಿನೇಟ್ ಮಾಡ್ತೀವಿ, 24 ಗಂಟೆ ಒಳಗೆ ಭಾರತವನ್ನು ಬಿಡ್ರಿ ಅಂತ ಹೇಳಿದಾಗ ಕೆಲವೊಂದಿಷ್ಟು ಜನ 30 ವರ್ಷಗಳಿಂದ ಭಾರತದಲ್ಲಿನೇ ಉಳ್ಕೊಂಡವರು ಅಂಥವೆಲ್ಲ ಬೆಳಕಿಗೆ ಬಂದು. ಈ 30 ವರ್ಷಗಳಿಂದ ಭಾರತದಲ್ಲಿ ಉಳ್ಕೊಂಡವ್ರು ನಾವೇನಂತೆ ಕರಿತೀವಿ ಅಂತಂದರೆ ಇಲ್ಲಿಗಲ್ ಮೈಗ್ರೆಂಟ್ಸ್, ಅಕ್ರಮ ವಲಸಿಗರು. ಇವರೆಲ್ಲ ಭಾರತ ಬಿಟ್ಟು ಹೋಗಲೇಬೇಕು ಅಂತೇಳಿ ಆರ್ಡರ್ ಮಾಡಿದ್ರು. ಮೊನ್ನೆ ಆಪರೇಷನ್ ಸಿಂಧೂರು ಟೈಮ್ನೊಳಗೆ ಮೊನ್ನೆ ಬೆಳಕಿಗೆ ಬಂದಿರೋದು ಇದು, ನೆನಪಿಗಿರಲಿ. 2003ರಲ್ಲಿ 2 ತಿದ್ದುಪಡಿ ಮಾಡಿದ್ರು. ಏನೇನಪ್ಪ ಅಂತಂದ್ರೆ, ಇಲ್ಲಿಗಲ್ ಮೈಗ್ರೆಂಟ್ಸ್ ಯಾರು ಅಂತ ಡೆಫಿನಿಷನ್ ಕೊಡೋಕೆ. ಒಂದನೇದು ಯಾರು ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಇಲ್ಲದೆ ಭಾರತಕ್ಕೆ ಬಂದಿರ್ತಾರೋ ಅವರನ್ನೆಲ್ಲ ನಾವು ಇಲ್ಲಿಗಲ್ ಮೈಗ್ರೆಂಟ್ಸ್ ಅಂತ ಕರಿತೀವಿ. ಇನ್ನು ಎರಡನೇದು ವ್ಯಾಲಿಡ್ ಡಾಕ್ಯುಮೆಂಟ್ಸನ್ನು ತೊಗೊಂಡು ಭಾರತಕ್ಕೆ ಬಂದಾದ ನಂತರನೂ ಕೂಡ ಅವಧಿಗೆ ಮೀರಿ ಪರ್ಮಿಷನ್ ಇಲ್ಲದೆ ಭಾರತದಲ್ಲಿದ್ದರೆ ಅವರನ್ನು ನಾವೇನಂತ ಕರಿತೀವಿ ಅಂದರೆ ಅವರು ಕೂಡ ಇಲ್ಲಿಗಲ್ ಮೈಗ್ರೆಂಟ್ಸ್ ಆಗ್ತಾರೆ ಅಂತೇಳಿ 2003ರ ಅಮೆಂಡ್ಮೆಂಟ್ ಹೇಳ್ತಿದ್ದು ನಮಗೆ. ಇನ್ನು ಮುಂದಿಂದು ಇವ್ರ ಮೇಲೆ ಕ್ರಮ ಕೈಗೊಳ್ಳೋದು. ಈಗ ಇಲ್ಲಿಗಲ್ ಮೈಗ್ರೆಂಟ್ಸ್ ಅಂತೇಳಿ ಗುರುತಿಸಿದ್ವಿ.
ಯಾರು ಇಲ್ಲಿಗಲ್ ಮೈಗ್ರೆಂಟ್ಸ್ ಅಂತ ಗುರುತಿಸಿದ್ರು ಅವ್ರ ಮೇಲೆ ಏನು ಕ್ರಮ ತಗೋತೀರಿ, ಆ್ಯಕ್ಷನ್ ತೊಗೊಳಕ್ಕೆ ಯಾವ ಕಾಯ್ದೆಗಳು ಸಪೋರ್ಟ್ ಮಾಡ್ತಾವೆ, ಏನಾದರೂ ಕ್ರಮ ಕೈಗೊಳ್ಬೇಕಲ್ಲ ಅಕ್ರಮ ವಲಸಿಗರಲ್ಲಿ. ಅದಕ್ಕೆ ಯಾವ ಕಾಯ್ದೆಗಳು ನಮಗೆ ಸಪೋರ್ಟ್ ಮಾಡ್ತಾವೆ ಅನ್ನೋದನ್ನು ನೋಡೋದಾದರೆ, ಅಕ್ರಮ ವಲಸಿಗರ ಮೇಲೆ ಈ ಕ್ರಮ ಕೈಗೊಳ್ಳಲು ಸಪೋರ್ಟ್ ಮಾಡೋ ಕಾಯ್ದೆ ಯಾವುದಪ್ಪ ಅಂತಂದ್ರೆ ಫಸ್ಟ್ನೇದು ಫಾರಿನರ್ಸ್ ಆ್ಯಕ್ಟ್. ಒಂದು ಸೆಕೆಂಡ್, ಯಾವುದು ಫಾರಿನರ್ಸ್ ಆ್ಯಕ್ಟ್ 1946. ಇದು ಕೂಡ ನಮಗೆ ಸಪೋರ್ಟ್ ಮಾಡ್ತೈತಿ. ಯಾರು ವಿದೇಶಿಗರು ಇದೇನು ಮಾಡ್ತೈತಿ ಅಂದರೆ ಭಾರತಕ್ಕೆ ಬರುವ ಮತ್ತು ಭಾರತದಿಂದ ಹೊರಹೋಗುವ ವ್ಯಕ್ತಿಗಳನ್ನು ನಿಯಂತ್ರಣ ಮಾಡಲು ತಂದಿರತಕ್ಕಂಥ ಕಾಯ್ದೆಗಳಿದು. ನಿಯಂತ್ರಣ ಮಾಡಲು ಯಾರನ್ನು ನಿಯಂತ್ರಣ ಮಾಡಲು, ಭಾರತಕ್ಕೆ ಬರುವ ಮತ್ತು ಹೋಗುವ ವ್ಯಕ್ತಿಗಳನ್ನು ನಿಯಂತ್ರಣ ಮಾಡಲು ತಂದಿರತಕ್ಕಂಥ ಕಾಯ್ದೆ ಯಾವುದು, ಫಾರಿನರ್ಸ್ ಆ್ಯಕ್ಟ್. ಈ ಫಾರಿನರ್ಸ್ ಆ್ಯಕ್ಟ್ ಕೂಡ ಏನು ಮಾಡ್ತೈತಿ ಅಂತಂದರೆ ಇವರು ಯಾರ ವಿರುದ್ಧ, ಇಲ್ಲಿಗಲ್ ಮೈಗ್ರೆಂಟ್ಸ್ರ ವಿರುದ್ಧ ಕ್ರಮ ಕೈಗೊಳ್ಳಲು ಏನು ಮಾಡ್ತೈತಿ ಅಂತಂದ್ರೆ ನಮಗೆ ಏನು ಪವರ್ ಕೊಡ್ತೈತಿ. ಆಮೇಲೆ ಇನ್ನೊಂದು ಕಾಯ್ದೆ ಇದೆ, ಅದು ಯಾವುದಪ್ಪ ಅಂತಂದ್ರೆ ಇದು ಪಾಸ್ಪೋರ್ಟ್ ಆ್ಯಕ್ಟ್ 1920. ಪಾಸ್ಪೋರ್ಟ್ ಆ್ಯಕ್ಟ್ 1920. ಪಾಸ್ಪೋರ್ಟಿಗೆ ಕನ್ನಡದಲ್ಲಿ ರಹದಾರಿ ಅಂತ ಕರೀತಾರೆ, ರಹದಾರಿ ಪತ್ರ ಕಾಯ್ದೆ 1920. ಇದು ಕೂಡ ಏನು ಮಾಡ್ತೈತಿ ಅಂದರೆ ಇಲ್ಲಿಗಲ್ ಮೈಗ್ರೆಂಟ್ಸನ್ನು ಹೊರ ಹಾಕುವ ಕುರಿತು, ಯಾವುದು ಇಲ್ಲಿಗಲ್ ಮೈಗ್ರೆಂಟ್ಸನ್ನು ಹೊರ ಹಾಕುವ ಕುರಿತು ಹೇಳ್ತೈತಿ. 2 ಕಾಯ್ದೆಗಳು ಯಾವ್ಯಾವು, ಒಂದು 1946 ಫಾರಿನರ್ಸ್ ಆ್ಯಕ್ಟ್, ಆಮೇಲೆ ಇನ್ನೊಂದು 1920 ಪಾಸ್ಪೋರ್ಟ್ ಆ್ಯಕ್ಟ್. ಇದು 1920 ಪಾಸ್ಪೋರ್ಟ್ ಆ್ಯಕ್ಟ್ 1967 ಒಂದು ಐತಿ, ನಾವು ಹೇಳ್ತಾರೆ ಇದರಲ್ಲಿ 1920 ಪಾಸ್ಪೋರ್ಟ್ ಆ್ಯಕ್ಟ್. ಆಮೇಲೆ ಫಾರಿನರ್ಸ್ ಆ್ಯಕ್ಟ್ 1946. ಇದು ಅಕ್ರಮವಾಗಿ ಭಾರತದ ಒಳಗಡೆ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಏನು ಮಾಡಿರಿಪ್ಪ ಅಂತಂದರೆ 5 ವರ್ಷಕ್ಕಿಂತ ಕಡಿಮೆ ಇಲ್ಲದಂತೆ ಶಿಕ್ಷೆ ಕೊಡ್ರಿ ಅಂತ ಹೇಳ್ತೈತಿ. ಯಾವ ಫಾರಿನರ್ಸ್ ಆ್ಯಕ್ಟು ಮತ್ತು ಇದು ಇನ್ನೊಂದು ಪಾಸ್ಪೋರ್ಟ್ ಆ್ಯಕ್ಟು. ಆದ್ರೆ ಇಲ್ಲೊಂದು ಸಮಸ್ಯೆ ಸ್ಟಾರ್ಟ್ ಆಕೈತಿ. ಏನಪ್ಪ ಅಂತಂದ್ರೆ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಆಮೇಲೆ ಬಾಂಗ್ಲಾದೇಶ, ಈ 3 ದೇಶಗಳಲ್ಲಿ, ಈ 3 ಮುಸ್ಲಿಂ ದೇಶಗಳು, ಇವರ ರಾಜಕೀಯ ಧರ್ಮ ಐತಿ, ಅದು ಯಾವುದಪ್ಪ ಅಂತಂದ್ರೆ ಮುಸ್ಲಿಂ. ಈ ಮುಸ್ಲಿಂ ದೇಶಗಳಿಂದ ರಿಲಿಜಿಯನ್ ಬೇಸ್ ಮೇಲೆ ಕಿರುಕುಳವನ್ನು ತಾಳಲಾರದೆ ಅಲ್ಲಿನ ಅಲ್ಪಸಂಖ್ಯಾತರು, ಯಾವ್ಯಾವುದು, ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶ್, ಈ 3 ರಾಷ್ಟ್ರಗಳಲ್ಲಿನ ಅಲ್ಪಸಂಖ್ಯಾತರು ಭಾರತಕ್ಕೆ ಬಂದಿರ್ತಾರೆ. ಅವ್ರು ಯಾರಪ್ಪ ಅಂತಂದ್ರೆ ಹಿಂದೂ, ಕ್ರಿಶ್ಚಿಯನ್, ಜೈನ, ಸಿಖ್, ಬೌದ್ಧ ಮತ್ತು ಪಾರ್ಸಿ, ಇವು 6 ರಿಲಿಜಿಯನ್ಗಳು. ಎಲ್ಲಿ, ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶ್, ಇಲ್ಲಿ ಅಲ್ಪಸಂಖ್ಯಾತರು. ಇವರು ಓಡಿ ಭಾರತಕ್ಕೆ ಬಂದಿರ್ತಾರೆ. ಭಾರತಕ್ಕೆ ಬಂದಾಗ ಇವರಿಗೆ ಬೇರೆ ಜಾಗನೇ ಇಲ್ಲ. ಎಲ್ಲಿಪ್ಪ ಅಂತಂದ್ರೆ ಹಿಂದೂಗಳಿಗೆ ಬೇರೆ ದೇಶನೇ ಇಲ್ಲ, ಸಿಖ್ರಿಗೂ ಬೇರೆ ದೇಶ ಇಲ್ಲ, ಮತ್ತು ಬೌದ್ಧರಿಗೂ ಬೇರೆ ದೇಶ ಇಲ್ಲ, ಜೈನರಿಗೂ ಬೇರೆ ದೇಶ ಇಲ್ಲ. ಇವ್ರು ಏನು ಮಾಡಬೇಕು ಅಂದರೆ ಭಾರತದಲ್ಲಿನೇ ಉಳ್ಕೋಬೇಕು ಅಂತೇಳಿ ಬಂದಿರ್ತಾರೆ. ಆದರೆ ಪಾಸ್ಪೋರ್ಟ್ ಆ್ಯಕ್ಟು ಮತ್ತು ಫಾರಿನರ್ಸ್ ಆ್ಯಕ್ಟು ಏನು ಹೇಳ್ತಾವೆ ಅಂತಂದರೆ, ಆಮೇಲೆ ಜೊತೆಗೆ 2003 ಅಮೆಂಡ್ಮೆಂಟ್ನಲ್ಲಿ ಯಾರು ಇಲ್ಲಿಗಲ್ ಮೈಗ್ರೆಂಟ್ಸ್ ಅದಾರೋ ಅವ್ರನ್ನೆಲ್ಲ ನೀವು ಹೊರಗೆ ಹಾಕಬೇಕು ಅಂತೇಳಿ ಹೇಳಿರ್ತೀರಿ. ಹಾಗಾದರೆ ಇವರು ಎಲ್ಲ ಇಲ್ಲಿಗಲ್ ಮೈಗ್ರೆಂಟ್ಸ್ ಆದರು, ಇವ್ರನ್ನ ಭಾರತದೊಳಗೆ ಉಳಿಸ್ಕೊಳ್ಬೇಕು ಅಂತೇಳಿ ಏನಾಗಿರ್ತೈತಿ ಅಂದ್ರೆ ಒಂದು ನಿಯೋಗ ಸ್ಟಾರ್ಟ್ ಆಗಿರ್ತೈತಿ. ಏನಪ್ಪ ಅಂತಂದ್ರೆ ಇವರೆಲ್ಲರೂ ಧಾರ್ಮಿಕ ಕಿರುಕುಳದಿಂದ ಬೇಸತ್ತು, ಆನ್ ದ ಬೇಸಿಸ್ ಆಫ್ ರಿಲಿಜಿಯಸ್ ಪರ್ಸಿಕ್ಯೂಷನ್ ಅಲ್ಲಿಡ್ದ ಇವರು ಓಡಿ ಬಂದಿರ್ತಾರೆ, ಜೀವ ಉಳಿಸ್ಕೊಂಡು ಓಡಿ ಬಂದಿರ್ತಾರೆ. ಹೀಗಾಗಿ ಇವರಿಗೆ ನಾವು ಏನು ಮಾಡಬೇಕು ಅಂತಂದ್ರೆ, ಏನು ಪೌರತ್ವವನ್ನು ಕೊಡಬೇಕು ಅಂತಂದ್ರೆ ಏನು ಮಾಡಬೇಕು ಅನ್ನೋದು ತಿಳಿಲಾರ ಏನು ಮಾಡ್ತಾರೋ ಅಂತಂದರೆ, ಯಾಕಂದರೆ 2003 ಇಲ್ಲಿಗಲ್ ಮೈಗ್ರೆಂಟ್ಸ್ ಯಾರು ಅಂತೇಳಿ ಹೇಳ್ತಿದ್ದಾರೆ. ಯಾಕಂದರೆ ವ್ಯಾಲಿಡ್ ಪಾಸ್ಪೋರ್ಟು ಡಾಕ್ಯುಮೆಂಟ್ಸು ಇಲ್ಲದೆ ಭಾರತಕ್ಕೆ ಬಂದವರನ್ನೆಲ್ಲ ನಾವೇನಂತೆ ಕರಿತೀವಿ ಅಂತಂದರೆ ಇಲ್ಲಿಗಲ್ ಮೈಗ್ರೆಂಟ್ಸ್ ಅಂತ ಕರಿತೀವಿ. ಅದರ ಆಧಾರದ ಮೇಲೆ ಇವರೆಲ್ಲ ಇಲ್ಲಿಗಲ್ ಮೈಗ್ರೆಂಟ್ಸ್ ಆಗ್ತಾರೆ. ಆಮೇಲೆ ಫಾರಿನರ್ಸ್ ಆ್ಯಕ್ಟು, ಪಾಸ್ಪೋರ್ಟ್ ಆ್ಯಕ್ಟ್ ಪ್ರಕಾರ ಇವ್ರನ್ನೂ ಎಲ್ಲ ಹೊರಗಾಗಬೇಕು. ಆದರೆ 2019 ಏನು ಮಾಡ್ತಾರೋ ಅಂತಂದರೆ ಒಂದು ಅಮೆಂಡ್ಮೆಂಟನ್ನು ತೊಗೊಂಡ್ಬರ್ತಾರೆ. ಈ 2019 ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ತರೋಕ್ಕಿಂತ ಮೊದಲು ಒಂದು ನೋಟಿಫಿಕೇಶನ್ ಮಾಡಿರ್ತಾರೆ. ಏನಪ್ಪ ಅಂತಂದರೆ 2015 ಮತ್ತು 2016 ಒಂದು ನೋಟಿಫಿಕೇಶನ್ ಮಾಡಿರ್ತಾರೆ. ಅದೇನಪ್ಪ ಅಂತಂದರೆ ಕೇಂದ್ರ ಸರ್ಕಾರ ಏನು ಮಾಡಿರ್ತೈತಿ ಅಂತಂದರೆ 2015 ಮತ್ತು 2016 ಒಂದು ನೋಟಿಫಿಕೇಷನನ್ನು ಜಾರಿ ಮಾಡಿರ್ತೈತಿ. ಆ ನೋಟಿಫಿಕೇಷನ್ ಯಾವುದಪ್ಪ ಅಂತಂದ್ರೆ ಈ 3 ದೇಶಗಳು ಯಾವ್ಯಾವಪ್ಪ ಅಂತಂದ್ರೆ ಅಫ್ಘಾನಿಸ್ತಾನ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ, ಈ 3 ದೇಶಗಳಿಂದ ಧಾರ್ಮಿಕ ಕಿರುಕುಳದಿಂದ ಭಾರತಕ್ಕೆ ಬಂದಿರತಕ್ಕಂಥ ಹಿಂದೂ, ಜೈನ, ಪಾರಸಿಕ, ಸಿಖ್, ಬೌದ್ಧ ಮತ್ತು ಕ್ರಿಶ್ಚಿಯನ್, ಈ 6 ಧರ್ಮದ ವ್ಯಕ್ತಿಗಳಿಗೆ ಒಂದು ಕನ್ಸೆಷನನ್ನು ಕೊಟ್ಟರು, ರಿಲೀಫನ್ನು ಕೊಟ್ಟರು. ಏನಂತೇಳಿ, ಇವರು ಅಕ್ರಮ ವಲಸಿಗರಲ್ಲ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಅಂತೇಳಿ. ಅಕ್ರಮ ವಲಸಿಗರಲ್ಲ ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಅಂತೇಳಿ. ಎಲ್ಲಿ 2015 ಮತ್ತು 2016 2 ನೋಟಿಫಿಕೇಷನ್ಗಳನ್ನು ಏನು ಮಾಡಿದ್ರು, ಹೊರಡಿಸಿ 2 ನೋಟಿಫಿಕೇಷನ್ ಅಧಿಸೂಚನೆಗಳನ್ನು ಹೊರಡಿಸಿ ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥ ಹೆಂಗೆ ಬಂದಿರಬೇಕು ಅಂತಂದ್ರೆ ಆನ್ ದ ಬೇಸಿಸ್ ಆಫ್ ದಿ ರಿಲಿಜಿಯಸ್ ಪರ್ಸಿಕ್ಯೂಷನ್ ನಾವು ನೋಡ್ತೀವಿ. ಯಾಕಂತಂದ್ರೆ
24-25% ಇರ್ತಕ್ಕಂಥ ಹಿಂದೂಗಳು ಎಲ್ಲಿ ಬಾಂಗ್ಲಾದೇಶದಲ್ಲಿ ಈಗ 1.5 ಬಂದ್ದಾರೆ, ಸಾರಿ 8ಕ್ಕೆ ಬಂದರೆ. ಆಮೇಲೆ 23-24% ಇರ್ತಕ್ಕಂಥ ಹಿಂದೂಗಳು ಪಾಕಿಸ್ತಾನದಲ್ಲಿ ಕೇವಲ 1.5% ಬಂದ್ದಾರೆ. ಹಾಗಾದ್ರೆ ಅವರೆಲ್ಲ ಎಲ್ಲಿ ಹೋದರು? ಒಂದು ರಿಲಿಜಿಯಸ್ ಬೇಸ್ ಮೇಲೆ ಕನ್ವರ್ಜನ್ ಆಗಿರಬೇಕು, ಇಲ್ಲ ಅಲ್ಲಿನ ಅತ್ಯಾಚಾರ ಸಹಿಸ್ಕೊಂಡು ಸುಮ್ಮನೆ ಇರಬೇಕು, ಇಲ್ಲ ಅಲ್ಲಿನ ಅತ್ಯಾಚಾರಕ್ಕೆ ಒಳಗಾಗಿ ಬೇರೆ ದೇಶಕ್ಕೆ ಬಂದಿರಬೇಕು. ಬೇರೆ ದೇಶ ಅಂದರೆ ಸಮೀಪ ಇರೋದು, ಅವರನ್ನು ಕಾಯೋ ದೇಶ ಯಾವುದಪ್ಪ ಅಂತ ಕೇವಲ ಯಾವುದು ಭಾರತ, ಹಿಂದೂಸ್ತಾನ ಅಂತೇಳಿ ಅವ್ರು ಭಾರತಕ್ಕೆ ಬಂದಿರಬೇಕು. ಹಿಂಗೆ ಭಾರತಕ್ಕೆ ಬಂದಿರತಕ್ಕಂಥ ವ್ಯಕ್ತಿಗಳನ್ನು ನಾವು ಹೊರಗಾಕಿದ್ವಿ ಅಂತಂದ್ರೆ ಅವ್ರು ಇಲ್ಲಿ ಹೋಗಬೇಕು. ಅವರಿಗೆ ಹಿಂದೂಗಳಿಗೆ ಬೇರೆ ದೇಶ ಇಲ್ಲ, ಜೈನರಿಗೆ ಬೇರೆ ದೇಶ ಇಲ್ಲ, ಸಿಖ್ಖರಿಗೆ ಬೇರೆ ದೇಶ ಇಲ್ಲ. ಹೀಗಾಗಿ ಅವ್ರೆಲ್ಲಿ ಹೋಗ್ಬೇಕು? ಇಂಡಿಯಾಕ್ಕೆ ಬಂದಿರ್ತಾರೆ. ಇಂಥವ್ರಿಗೆ ನಾವು ಏನು ಮಾಡಬೇಕು ಅಂತಂದ್ರೆ ಪೌರತ್ವವನ್ನು ಕೊಡಬೇಕು ಅಂತೇಳಿ ಡಿಸೈಡ್ ಆಗಿರ್ತೈತಿ. ಅದಕ್ಕೆ ಅಡೆತಡೆ ಉಂಟು ಮಾಡ್ತಿರೋದು 2003ರ ತಿದ್ದುಪಡಿ. ಏನಪ್ಪ ಅಂತಂದ್ರೆ ಇಲ್ಲಿಗಲ್ ಮೈಗ್ರೆಂಟ್ಸ್ ಯಾರು ಅಂತ ಡೆಫಿನೇಷನ್ ಕೊಡ್ತಾರೆ. ಆಮೇಲೆ ಫಾರಿನರ್ಸ್ ಆ್ಯಕ್ಟು ಮತ್ತು ಪಾಸ್ಪೋರ್ಟ್ ಆ್ಯಕ್ಟು ಏನು ಮಾಡ್ತಾವೆ ಅಂತಂದರೆ ಅವ್ರನ್ನ ಹೊರಗೆ ಹಾಕಕ್ಕೆ ಹಾದಿ ಹೇಳ್ತಿರ್ತವೆ. ಮತ್ತು ಅವ್ರನ್ನ ಉಳಿಸ್ಕೋಬೇಕು ಅಂತಂದ್ರೆ ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡಿದಾಗ ಕೇಂದ್ರ ಸರ್ಕಾರಕ್ಕೆ ಹೊಳದದ್ದು ಒಂದೇ ಒಂದು ಏನಪ್ಪ ಅಂತಂದ್ರೆ 2015-16ರಲ್ಲಿ ಒಂದು ನೋಟಿಫಿಕೇಶನನ್ನು ಜಾರಿ ಮಾಡ್ತಾರೆ. ಏನಪ್ಪ ಅಂತಂದ್ರೆ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಬಾಂಗ್ಲಾದೇಶದಿಂದ ಅಲ್ಲಿನ ಮೈನಾರಿಟೀಸ್ಗಳು, ಈ ದೇಶದ ಮೈನಾರಿಟಿ ಯಾವಪ್ಪ ಅಂತಂದ್ರೆ ಹಿಂದೂ, ಜೈನ, ಪಾರ್ಸಿ, ಸಿಖ್ ಮತ್ತು ಬೌದ್ಧ, ಕ್ರಿಶ್ಚಿಯನ್, ಅವ್ರೇನಾದರೂ ಭಾರತಕ್ಕೆ ಬಂದಿದ್ರೆ ಅವರನ್ನು ನಾವು ಅಕ್ರಮ ವಲಸಿಗರಂತೇಳಿ ಕನ್ಸಿಡರ್ ಮಾಡೋದಿಲ್ಲ ಅಂತೇಳಿ ಹೇಳಿದ್ರು. ಅಂಡರ್ 1955 ಸಿಟಿಜನ್ಶಿಪ್ ಆ್ಯಕ್ಟ್. ಈ ಆ್ಯಕ್ಟದ ಪ್ರಕಾರ ನಾವು ಅವರನ್ನು ಅಕ್ರಮ ವಲಸಿಗರಲ್ಲ ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಅಂತೇಳಿ 2015 ಮತ್ತು 2016ರ ನೋಟಿಫಿಕೇಶನ್ ಜಾರಿಯಾಗಿತ್ತು. ಇದರ ಆಧಾರದ ಮೇಲೆ ಏನು ಮಾಡ್ತಾರೋ ಅಂತಂದರೆ 2019ಕ್ಕೆ ಏನು ಮಾಡಿರೋ ಅಂತಂದ್ರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟನ್ನು ಜಾರಿಗೆ ತೊಗೊಂಬಂದರು. ಅದೇನಾ ಅಂತೇಳಿ ಒಂದು ಸ್ವಲ್ಪ ನೋಡೋಣ. ಇಲ್ಲಿವರೆಗೂ ಬರೀ ಬ್ಯಾಕ್ಗ್ರೌಂಡ್ ನೋಡಿದ್ವಿ. ಈಗ ಸಿಟಿಜನ್ಶಿಪ್ ಆ್ಯಕ್ಟ್ನಲ್ಲಿ ಏನೇನೈತಿ ಅಂತೇಳಿ ನೋಡೋಣ. ಈಗ 2019ರ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟು ಏನೇನು ಹೇಳ್ತೈತಿ ಅನ್ನೋದು ನೋಡೋದಾದರೆ, ಒಂದನೇದು, ಯಾವುದೇ ವ್ಯಕ್ತಿ 4 ಕಂಡೀಷನ್ಗಳನ್ನು ಪೂರೈಕೆ ಮಾಡಿದರೆ, ಅಂದರೆ 4 ಕಂಡೀಷನ್ಗಳನ್ನು ಫುಲ್ಫಿಲ್ ಮಾಡಿದ ಅಂದರೆ ಅವನನ್ನು ನಾವು ಭಾರತದ ನಾಗರಿಕ ಅಥವಾ ನಾಗರಿಕತ್ವವನ್ನು ಹೊಂದಕ್ಕೆ ಅವಕಾಶ ಐತಿ ಅಂತ ಹೇಳ್ತು. ಅದ್ರಾಗ ಒಂದನೇ ಕಂಡೀಷನ್ ಏನಪ್ಪ ಅಂತಂದ್ರೆ, ವ್ಯಕ್ತಿ ಏನಪ್ಪ ಅಂತಂದ್ರೆ ಹಿಂದೂ ಆಗಿರಬೇಕು, ಇಲ್ಲ ಜೈನ್ ಆಗಿರಬೇಕು, ಇಲ್ಲ ಕ್ರಿಶ್ಚಿಯನ್ ಆಗಿರಬೇಕು, ಇಲ್ಲ ಸಿಖ್ ಆಗಿರಬೇಕು, ಇಲ್ಲ ಬೌದ್ಧ ಆಗಿರಬೇಕು, ಅಥವಾ ಪಾರ್ಸಿ ಆಗಿರಬೇಕು. ಈ ವ್ಯಕ್ತಿ ಭಾರತದ ಪೌರತ್ವವನ್ನು ಪಡೆಯೋಕೆ ಎಲಿಜಿಬಲ್ ಅನ್ನುವಂಥ ಇಲ್ಲಿಗಲ್ ಮೈಗ್ರೆಂಟ್ಸ್ ಬಗ್ಗೆ ಹೇಳಕತ್ತೀನಿ ನಾನು. ಇಲ್ಲಿಗಲ್ ಮೈಗ್ರೆಂಟ್ಸ್ ಯಾರು ಮೊದಲು ಭಾರತಕ್ಕೆ ಬಂದಾರೋ, ವ್ಯಾಲಿಡ್ ಪಾಸ್ಪೋರ್ಟ್ ಇಲ್ಲದೆ ಅವ್ರ ಬಗ್ಗೆ. ಎರಡನೇದು, ಈ ಧಾರ್ಮಿಕ ವ್ಯಕ್ತಿಗಳು ಅಫ್ಘಾನಿಸ್ತಾನ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಕ್ಕೆ ಸೇರಿದವರಾಗಿರಬೇಕು. ಇವರು ಅಮೆರಿಕಾದಿಂದ ಬಂದು ಪೌರತ್ವ ಕೇಳ್ತಂದ್ರೆ ಇಲ್ಲ, ಮತ್ತು ಶ್ರೀಲಂಕಾದಿಂದ ಬಂದು ಪೌರತ್ವ ಕೇಳ್ತಂತಂದ್ರೆ ಇಲ್ಲ. ಎಲ್ಲಿದ್ದೇ ಇರಬೇಕು? ಕೇವಲ ರಿಲಿಜಿಯಸ್ ಪರ್ಸಿಕ್ಯೂಷನ್ ಆನ್ ದಿ ತ್ರೀ ಕಂಟ್ರೀಸ್. They are Afghanistan, Pakistan and Bangladesh. The peoples are coming to India on the basis of the religious persecution. They belongs to the 6 religious communities. They are entitled to citizen ಅಂತ ಹೇಳಿ 2019ರ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಹೇಳ್ತಾರೆ. ಒಂದನೇದೇನು, ಅವರು 6 ಧರ್ಮದವರಾಗಿರಬೇಕು. ಅಂದರೆ 6 ಧಾರ್ಮಿಕ ಸಂಘಟನೆಗಳಿಗೆ ಅಥವಾ ಸಂಸ್ಥೆಗಳಿಗೆ ಅಥವಾ ಸಮಾಜಕ್ಕೆ ಸೇರಿದವರಾಗಿರಬೇಕು. ಯಾರು? ಹಿಂದೂ, ಜೈನ, ಕ್ರಿಶ್ಚಿಯನ, ಸಿಖ್, ಬೌದ್ಧ ಮತ್ತು ಪಾರ್ಸಿ. ಆಮೇಲೆ ಯಾವ ದೇಶಗಳಿಂದ ಬಂದಿರಬೇಕು? ಅಫ್ಘಾನಿಸ್ತಾನ, ಪಾಕಿಸ್ತಾನ, ಬಾಂಗ್ಲಾದೇಶದಿಂದ ಬಂದಿರಬೇಕು. ಇನ್ನು ಅವ್ರು ಬಂದಿರೋದು ದಿನಾಂಕವನ್ನು ಫಿಕ್ಸ್ ಮಾಡ್ತಾರೆ, ಎಷ್ಟು ಅಂತೇಳಿ ನೋಡೋದಾದ್ರೆ, 3ನೇ ಕಂಡೀಷನ್ ಏನಪ್ಪ ಅಂತಂದ್ರೆ, ಅವರು 31 ಡಿಸೆಂಬರ್ 2014 ಅಥವಾ ಅದಕ್ಕಿಂತ ಮೊದಲು ಬಂದವರಾಗಿರ್ಬೇಕು. ಏನಪ್ಪ ಅಂತಂದ್ರೆ, ಈ ಡೇಟ್ ಫಿಕ್ಸ್ ಮಾಡಿದ್ರು. 31 ಡಿಸೆಂಬರ್ 2014 ಬಂದಿರಬೇಕು, ಇಲ್ಲ ಅದಕ್ಕಿಂತ ಮೊದಲು ಬಂದಿರಬೇಕು. ಏನಾದರೂ 1 ಜನವರಿ 2015 ಭಾರತಕ್ಕೆ ಬಂದಿದ್ದ ಅಂತಂದರೆ ಇಲ್ಲಿಗಲ್ ಮೈಗ್ರೆಂಟ್ಸ್ ಆಗಿ ಎಲ್ಲಿರದ ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದಿಂದ ಬಂದಿದ್ದ ಅಂತಂದರೆ ಅವನಿಗೆ ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿಗಲ್ ಮೈಗ್ರೆಂಟ್ಸ್ ಅಂತಲೇ ಕನ್ಸಿಡರ್ ಮಾಡ್ತೀವಿ, ಹೊರತಾಗಿ ಅವಂಗೆ ಪೌರತ್ವ ಕೊಡೋದಿಲ್ಲ ಅಂತ ಕಾಯ್ದೆ ಸ್ಪಷ್ಟವಾಗಿ ಹೇಳ್ತೈತಿ. ಏನಪ್ಪ ಅಂತಂದರೆ ಈ ಡೇಟ್ಗಿಂತ ಮೊದಲು ಬಂದಿರಬೇಕು, ಇಲ್ಲ ಈ ಡೇಟ್ ದಿನ ಬಂದಿರಬೇಕು, ಹೊರತು ಈ ಡೇಟ್ ಮುಗಿದ ನಂತರ ಬಂದಿದ್ದ ಅಂತಂದ್ರೆ ಅವನು ಇಲ್ಲಿಗಲ್ ಮೈಗ್ರೆಂಟ್ಸನ್ನು ಆಗ್ತಾನೆ, ನೆನಪಿರಲಿ. ಇನ್ನು 4ನೇ ಕಂಡೀಷನ್ ಒಂದಿದೆ. ಏನಪ್ಪ ಅಂತಂದ್ರೆ, 4ನೇ ಕಂಡೀಷನ್ ಏನಪ್ಪ ಅಂತಂದ್ರೆ, ಕಾನ್ಸ್ಟಿಟ್ಯೂಷನ್ನ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಸಂವಿಧಾನದ 6ನೇ ಅನುಸೂಚಿಯಲ್ಲಿ ತಿಳಿಸಿರತಕ್ಕಂಥ ಬುಡಕಟ್ಟು ಜಾಗದಲ್ಲಿ ಅವನು ಇರಬಾರ್ದು. ಟ್ರೈಬಲ್ ಏರಿಯಾದಲ್ಲಿ ಅವನು ಅಕ್ರಮ ವಲಸಿಗನಾಗಿ ಬಂದಿರಬಾರ್ದು. ಆಮೇಲೆ 1873 ಒಂದು ಇನ್ನರ್ ಲೈನ್ ಪರ್ಮಿಟ್ ಅಂತೇಳಿ ಬ್ರಿಟಿಷರು ಒಂದು ಕಾಯ್ದೆ ತೊಗೊಂಬರ್ತಿರ್ತಾರೆ. ಇನ್ನರ್ ಲೈನ್ ಪರ್ಮಿಟ್ ಅಂತೇಳಿ ಇದೇನು ಅಂತೇಳಿ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನರ್ ಲೈನ್ ಪರ್ಮಿಟ್ ಯಾವ್ಯಾವ ರಾಜ್ಯದಲ್ಲಿ ಜಾರಿ ಇರ್ತೈತೋ
ಆ ರಾಜ್ಯದಲ್ಲಿಯೂ ಕೂಡ ಇವನು ಇರಬಾರ್ದು. ಇಷ್ಟ ಇದರದ್ದು 4ನೇ ಕಂಡೀಷನ್ ಅರ್ಥ ಏನಪ್ಪ ಅಂತಂದ್ರೆ, ಟೋಟಲಿ ಈ ಏನು ನಾರ್ತ್ ಈಸ್ಟರ್ನ್ ಸ್ಟೇಟ್ ಅದಾವಲ್ಲ, ಯಾವ್ಯಾವ ಅಸ್ಸಾಮ, ತ್ರಿಪುರ, ಮಿಜೋರಾಮ, ಮಣಿಪುರ, ನಾಗಾಲ್ಯಾಂಡ್, ಅರುಣಾಚಲ ಪ್ರದೇಶ, ಈ ರಾಜ್ಯಗಳಲ್ಲಿ ಅವ ಅಕ್ರಮ ವಲಸಿಗನಾಗಿರಬಾರ್ದು. ಇದಿಷ್ಟು ತಿಳ್ಕೋಬೇಕು. ಕಾನ್ಸ್ಟಿಟ್ಯೂಷನಲ್ 6ನೇ ಅನುಸೂಚಿ ಏನು ಹೇಳ್ತೈತಿ ಅಂತಂದ್ರೆ ಟ್ರೈಬಲ್ ಏರಿಯಾದ ಬಗ್ಗೆ ಹೇಳ್ತೈತೆ. ಅದರಲ್ಲಿ ಎಷ್ಟು ರಾಜ್ಯಗಳದಾವು, ಆಮೇಲೆ ಇನ್ನರ್ ಲೈನ್ ಪರ್ಮಿಟ್ ಏನು ಅಂತೇಳಿ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಇದ್ರಾಗ ಪರ್ಮಿಷನ್ ಎಲ್ಲೆಲ್ಲಿ ಕೊಟ್ಟರಪ್ಪ ಅಂತಂದ್ರೆ, ಏನು ಅವನು 6 ಧಾರ್ಮಿಕ ಸಮಾಜದಕ್ಕೆ ಸೇರ್ಪಡೆ ಆಗಿರಬೇಕು. ಆಮೇಲೆ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಬಾಂಗ್ಲಾದಿಂದ ಬಂದಿರಬೇಕು. ಆಮೇಲೆ 31/12/2014 ಅಥವಾ ಅದಕ್ಕಿಂತ ಮೊದಲು ಬಂದವನಾಗಿರಬೇಕು. ಜೊತೆಗೆ 6ನೇ ಅನುಸೂಚಿಯಲ್ಲಿ ಹೇಳಿರ್ತಕ್ಕಂಥ ಟ್ರೈಬಲ್ ಏರಿಯಾದಲ್ಲಿ ಮತ್ತು 1873ರಲ್ಲಿ ಜಾರಿಗೆ ತಂದಿರತಕ್ಕಂಥ ಇನ್ನರ್ ಲೈನ್ ಪರ್ಮಿಟ್ ಇರತಕ್ಕಂಥ ರಾಜ್ಯದಲ್ಲಿ ಅವನು ಅಕ್ರಮ ವಲಸಿಗನಾಗಿರಬಾರ್ದು. ಇವು 4 ಕಂಡೀಷನ್ಗಳನ್ನು ಯಾವ ವ್ಯಕ್ತಿ ಪೂರೈಕೆ ಮಾಡ್ತಾನೋ, ಫುಲ್ಫಿಲ್ ಮಾಡ್ತಾನೋ ಅವಂಗ ಭಾರತದ ಪೌರತ್ವವನ್ನು ಕೊಡ್ತಾರೆ. ಜೊತೆಗೆ ಇದರ ಎಫೆಕ್ಟ್ ಏನಾಕೈತಿ ಅನ್ನೋದನ್ನು ನೋಡೋದಾದ್ರೆ, ಇವ್ರ ಮೇಲೆ ಏನಾದರೂ ಇಲ್ಲೀಗಲ್ ಇಮಿಗ್ರೆಂಟ್ಸ್ ಅಂತೇಳಿ ಏನಾದರೂ ಕಾನೂನಿನ ಕ್ರಮಗಳು ನಡೀತಿದ್ವು ಅಂತಂದರೆ ಎಲ್ಲನೂ ಸ್ಥಗಿತ ಆಗ್ತವೆ. ಕಾನೂನಿನ ಕ್ರಮಗಳು ಸ್ಥಗಿತ ಆಗ್ತವೆ. ಯಾಕಂತಂದರೆ ಇವರನ್ನು ನಾವು 2015 ಮತ್ತು 2016ರ ನೋಟಿಫಿಕೇಶನ್ ಆಧಾರದ ಮೇಲೆ ಇವರನ್ನು ನಾವು ಅಕ್ರಮ ವಲಸಿಗರು ಅಲ್ಲ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ದೇ ಆರ್ ನಾಟ್ ಇಲ್ಲೀಗಲ್ ಮೈಗ್ರೆಂಟ್ಸ್ ಅಂತೇಳಿ ಕನ್ಸಿಡರ್ ಮಾಡಿದ್ವಿ ಅಂತಂದರೆ, ಅವ್ರ ಮೇಲೆ ನೀವು ಅಕ್ರಮ ವಲಸಿಗರು ಅಂತೇಳಿ ಏನಾದರೂ ಕೇಸ್ಗಳು ನಡೀತಿದ್ವು ಅಂದರೆ ಆ ಎಲ್ಲ ಕೇಸ್ಗಳು ರದ್ದಾಗ್ತವೆ, ಸ್ಥಗಿತ ಆಗ್ತವೆ. ಆಮೇಲೆ 2ನೇದು ಎಫೆಕ್ಟ್ ಪರಿಣಾಮ ಏನಾಕೈತಿ ಅಂತಂದರೆ, ಈ 2019ರ ತಿದ್ದುಪಡಿ ಪರಿಣಾಮ ಏನಾಕೈತಿ ಅಂತಂದರೆ, ದೇಶೀಕರಣದ ಮೂಲಕ ಯಾವುದೇ ವ್ಯಕ್ತಿ ಭಾರತದ ಪೌರತ್ವವನ್ನು ಪಡಿಬೇಕು ಅಂತಂದರೆ ಅವನು ಕಂಪಲ್ಸರಿ 11 ವರ್ಷ ಭಾರತದಲ್ಲಿ ನೆಲೆ ನಿಂತಿರಬೇಕು. ವ್ಯಾಲಿಡ್ ವೀಸಾದ ಆಧಾರದ ಮೇಲೆ ಕಂಪಲ್ಸರಿ 11 ವರ್ಷ. ಈ ಕಂಡೀಷನನ್ನು ಕಂಡೀಷನ್ಗೆ ಕನ್ಸೀಷನ್ ಮಾಡಿದ್ರು. ಏನಂತೇಳಿ ಅಂದರೆ, ಯಾವುದೇ ವ್ಯಕ್ತಿ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಆಮೇಲೆ ಬಾಂಗ್ಲಾದೇಶದಿಂದ ರಿಲಿಜಿಯಸ್ ಪರ್ಸಿಕ್ಯೂಷನ್ ಆಧಾರದ ಮೇಲೆ ಭಾರತಕ್ಕೆ ಏನಾದರೂ ಓಡಿ ಬಂದಿದ್ದ ಅಂದರೆ ಆ ವ್ಯಕ್ತಿ 5 ವರ್ಷ ಸತತವಾಗಿ ಭಾರತದಲ್ಲಿದ್ದರೆ ಸಾಕು. ಸತತವಾಗಿ 5 ವರ್ಷಗಳ ಕಾಲ ಭಾರತದಲ್ಲಿದ್ದರೆ ಅವನು ದೇಶೀಕರಣದ ಮೂಲಕ ಪೌರತ್ವಕ್ಕೆ ಅರ್ಜಿ ಹಾಕ್ಬೋದು. ಇದಿಷ್ಟು ಪರಿಣಾಮಗಳಾಗ್ತವೆ. ಏನು ಎಫೆಕ್ಟ್ಸ್, ಕಾನೂನಿನ ಕ್ರಮಗಳು ಏನೇನು ನಡೀತಿದ್ವು ಅಂತಂದ್ರೆ ಅವೆಲ್ಲ ಸ್ಥಗಿತ ಆಗ್ತವೆ. ಯಾಕಂದ್ರೆ ಇಲೀಗಲ್ ಮೈಗ್ರೆಂಟ್ಸ್ ಅದಾನು ಅಂತೇಳಿ ಅವ್ನ ಮೇಲೆ ಏನಾದರೂ ಲೀಗಲ್ ಆ್ಯಕ್ಷನ್ ತೊಗೊಳಕತ್ತಿದ್ರು ಅಂತಂದರೆ, ಡಿಪೋಟೇಷನ್ ಮಾಡೋಕ್ಕೆ ಲೀಗಲ್ ಆ್ಯಕ್ಷನ್ ಅಥವಾ ಜೈಲಿಗೆ ಹಾಕಕ್ಕೆ ಲೀಗಲ್ ಆ್ಯಕ್ಷನ್ ಏನಾದರೂ ತೊಗೋತಿದ್ರು ಅಂತಂದರೆ ಆ ಎಲ್ಲ ಲೀಗಲ್ ಆ್ಯಕ್ಷನ್ಗಳು ಕೂಡ ಸ್ಥಗಿತ ಆಗ್ತವೆ, ಬಂದಾಗ್ತವೆ. ಆಮೇಲೆ ದೇಶೀಕರಣದ ಮೂಲಕ ಪೌರತ್ವನ ಪಡೆಯೋಕೆ 11 ವರ್ಷ ಕಂಪಲ್ಸರಿ ಏನಿತ್ತು, ಭಾರತದಲ್ಲಿ ವಾಸ ಮಾಡಬೇಕು ಅಂತೇಳಿ ಕಂಡೀಷನ್ ಇತ್ತು. ಆದರೆ 2019ರಲ್ಲಿ ಅವ್ರಿಗೆ ಏನು ಮಾಡಿದ್ರು ಅಂತಂದರೆ ಕನ್ಸೀಷನನ್ನು ಕೊಟ್ಟರು. 5 ವರ್ಷ ಭಾರತದಲ್ಲಿದ್ದರೆ ಸಾಕು, ಅವನು ಎಲಿಜಿಬಲ್ ಆಗ್ತಾನೆ ದೇಶೀಕರಣದ ಮೂಲಕ ಭಾರತದ ಪೌರತ್ವವನ್ನು ಪಡೆಯಲು. ಇದಿಷ್ಟು ಮಾಹಿತಿ 2019ರ ನಾಗರಿಕತ್ವ ತಿದ್ದುಪಡಿಯ ಕಾಯ್ದೆ ಬಗ್ಗೆ. ಆಮೇಲೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತಂದರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ. ಆಮೇಲೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಮುಂದಿನ ವಿಡಿಯೋದಲ್ಲಿ 2019ರ ಈ ಕಾಯ್ದೆಗೆ, ಯಾವುದು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟಿಗೆ ವಿರೋಧ ಯಾಕೆ, ಆಮೇಲೆ ಇದ್ರ ಸಪೋರ್ಟಿವ್ ಆಗಿ ಯಾರು ಇದಕ್ಕೆ ಸಪೋರ್ಟ್ ಏನೈತಿ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಆಮೇಲೆ NRC NPR ಅಂತೇಳಿ ಬರ್ತವೆ, ನ್ಯಾಷನಲ್ ರಿಜಿಸ್ಟ್ರೇಷನ್ ಫಾರ್ ಸಿಟಿಜನ್ಸ್ ಅಂತೇಳಿ. ಆಮೇಲೆ NPR ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರೇಷನ್ ಅಂತೇಳಿ. ಇವು ಅಂದರೆ ಏನು, ಆಮೇಲೆ ಸೆನ್ಸಸ್ ಅಂತೇಳಿ ಬರ್ತೈತಿ. ಸೆನ್ಸಸ್ ಇವೆಲ್ಲದಕ್ಕೂ ಏನು ಡಿಫ್ರೆನ್ಸು, ಆಮೇಲೆ ಇವೆಲ್ಲದಕ್ಕೂ 2019ರ ತಿದ್ದುಪಡಿ ಕಾಯ್ದೆಗೂ ಏನು ಸಂಬಂಧ ಐತೆ ಅಂತೇಳಿ ಮುಂದಿನ ವಿಡಿಯೋದಲ್ಲಿ ನೋಡೋಣ.